ರೂಪಾಯಿ ಕೊಡ. ಎದಕ್ಕೆ 2 ರೂಪಾಯಿ? ಆಯಿ ನಾನು ಚಾಕ್ಲೇಟ್ ತಗೋತೀನಿ, 2 ರೂಪಾಯಿ ಕೊಡ. ಚಾಕ್ಲೇಟ್ ತಿನ್ನಕ್ಕೆ 2 ರೂಪಾಯಿ ಕೊಡ್ಬೇಕನ ನೀನು ನಿನಗೆ? ಕರಿ ಮಾರಕನೆ ಅಲ್ಲ, ಕರಿ ಮಾರಕನೆ ಚಾಕ್ಲೇಟ್ ತಿಂತ ಚಾಕ್ಲೇಟ್ ಕರಿ ಮೊಸಡಿ ಅಲ್ಲ ನೀನು ಕರಿ ಮಾರಕನೆ. ನೀನು ಚಾಕ್ಲೇಟ್ ತಿಂದ್ರೆ ಬೆಳ್ಳಕ್ಕೆ ತಿಕ್ಕೊಂಡೇನ? ಚಾಕ್ಲೇಟ್ ತಿಂತ ಚಾಕ್ಲೇಟ್ ಅಲ್ಲ 2 ರೂಪಾಯಿ ಪುಕ್ಕಟ್ ಬಂದಿರ್ತೈತೆ ಎಲ್ಲಂದ್ರೆ. ತಡಿ ಅಲ್ಲೆಲ್ಲರೂ ಬಿದ್ದಾವ ಹಾಕೊಂಡು ಬರ್ತೀನಿ ಅಂತ ಹೋಗಿಸಿದ್ರೆ. ಆಯಿ ಕೊಡ. ನಾನೇನ ಮಾಡಿಸಂಗ ಹೋಗು, 2 ರೂಪಾಯಿ ಕೊಡ್ಬೇಕತ್ತ. 2 ರೂಪಾಯಿ ಅಲ್ಲ ರೊಕ್ಕದ ಬೆಲೆ ಏನಾರು ಗೊತ್ತೈತೆ ನಿನಗೆ? 2 ರೂಪಾಯಿ ಇದ್ರೆ ಎದಕ್ಕೆ ರಾಕವತ್ತ ನಾ ಮುಚ್ಚಿಡ್ತೀನಿ. 2 ರೂಪಾಯಿ ಕೊಡು, 1 ರೂಪಾಯಿ ಕೊಡು ಬರ್ತಾ ಇಲ್ಲಿ. ಅಲ್ಲ 2 ರೂಪಾಯಿ ತಗೊಂಡು ಹೋಗಿ ಚಾಕ್ಲೇಟ್ ತಿಲ್ಲಕ ನೀ ಏನು ದೊಡ್ಡ ಕೊಟ್ಟಾದೀಶ್ವರ ಮೊಮ್ಮಗದಿಯೇನ? 2 ರೂಪಾಯಿ ಅಂದ್ರೆ ಸುಮ್ಮಕತ್ತೇನ? 2 ರೂಪಾಯಿ 2 ರೂಪಾಯಿ ಕೊಟ್ರೆ ಮತ್ತೆ ಒಂದು ದಿನಕ್ಕೆ ಆಗೋಟು ಸಕ್ಕರೆ ಚಾಪಡಿ ಬರ್ತೈತಿ. ಗೊತ್ತೇನೆ ನಿನ್ಗೆ ಏನಾರ? ಯಾವಾಗೂ ಹಿಂಗೆ ಹೇಳ್ತಿದ್ ನೀನು. ನನಗಂದ್ರೆ 1 ರೂಪಾಯಿನೂ ಕೊಡಂಗಿಲ್ಲ. ಅದ ಚಿಂತೆ ಬಂದಂದ್ರೆ ಕೊಡ್ತಿದ್ದಿ. ಯವ್ವ ಹಗ್ಗದಕ್ಕನೆ ಅಲ್ಲ, ಹಗ್ಗದಕ್ಕನೆ ಅಲ್ಲ ಇದೆಲ್ಲ ಗೊತ್ತದ ನಿನಗೆ? ಅಲ್ಲ ಚಿಂತೆ ಕೊಡೋದು ಯಾವಾಗ ನೋಡಿದ್ ನೀನು ರೊಕ್ಕ? ಚಿಂತೆ ಕೊಟ್ಟಿನಿ ರೊಕ್ಕ ನಾನು ಸುಮ್ಮ ಹೇಳ್ತಿ? ನನಗೆಲ್ಲ ಗೊತ್ತೈತಿ. ನಾನು ನೋಡಿನಿ ಅವ ಬಂದಾಗ ನೀ ಏಸ್ ಬಾರಿ ಕೊಟ್ಟಿ ಅವನಿಗೆ. ಅವ ನನ್ನ ಮುಂದಾನ ಚಾಕ್ಲೇಟ್ ತಂದು ತಂದು ತಿಂದಾನ, ನಾನು ನೋಡಿನೆಲ್ಲ. ಕೊಟ್ಟಿ ನೋಡು ಏನು ಮಾಡ್ತಿದ್ದೀಗ? ಅಲ್ಲ ನೀನು ಹೆಂಗಸಿದ್ದೀನಿ ಅದಾಗ ಗಂಟು ಬಾರೈತಿ. ಮತ್ತೆ ಯಾವಾಗ ಒಮ್ಮೆ ಬರ್ತೈತೆ ಅದು. ಬಂದಾಗ 1 ರೂಪಾಯಿ ಕೊಡಲಿಲ್ಲ ಅಂದ್ರೆ ಚಂದ ಕಾಣ್ತಿದ್ದಾನೆ. ಅದಕ್ಕೆ ನಾ ಕೊಟ್ಟಿರ್ತೀನಿ. ಬಂದಾಳಿ ನನಗೂ ಕೊಡ್ಬೇಕತ್ತ. ಯಾರು ಹೇಳ ನನಗೆ 2 ರೂಪಾಯಿ ಇಸ್ಕೊಂಡು ಬಾತ್ ಹಾಕಿಸಿದ್ರೆ? ನಿಮ್ಮ ಹೇಳಣ 2 ರೂಪಾಯಿ ಇಸ್ಕೊಂಡು ಬಾತ್ ಹೇಳಿ. ನಮ್ಮ ಅವ್ವನ ಹೇಳಿಲ್ಲ, ನನಗ ಬೇಕು. ನನ್ಗೆ ಹೇಳ್ತಾರೆ ಎಲ್ಲರೂ ಚಾಕ್ಲೇಟ್ ತಿಂತಾರ, ನನಗೆ ಅಣಗಿಸ್ತಾರ. ನೀ ಒಂದಿನೂ ತಿನ್ನಲ್ಲ ಅಂತ. ಅದಕ್ಕೆ ನನಗೆ 2 ರೂಪಾಯಿ ಕೊಡು, ನಾ ತಿಂತೀನಿ ಇವತ್ತು. ಗೆಳತಾರು ಯಾವತ್ತಕ್ಕೆ ಗೆಳತಿ ಅಲ್ಲ ಇನ್ನ ಸಾಲಿಗೆ ಹೋಗಕತ್ತ. ಈಗ 10 ತಿಂಗಳ 10 ದಿನ ಆತ. ಈ ಆಗಾಯಕ್ಕೆ ಶುರು ಮಾಡ್ದೇನ? ಇನ್ನ ಅಂಗನವಾಡಿಗೆ ಹೋಗಕತ್ತೀನ, ಸಾಲಿಗೂ ಹೋಗಿಲ್ಲ. ಮತ್ತೆ ಆಗಾಯಕ ಗೆಳತಾರಕ್ಕೆ ಸುಬ್ಬಿಗೆ ಗೆಳತಾರ ಯಾವತ್ತಕ್ಕೆ ಕರ್ಕೊಂಡು ಬಾಯಿಲಿ ಕೇಳ್ತೀನಂತ. ಬಂದಾಳಿ ರೊಕ್ಕ ಕೊಡ್ಬೇಕತ್ತ. ರೊಕ್ಕ ಏನು ಗಿಡದಾಗಿರ್ತಾವ ನೋಡು, ಹಂಗೆ ಹರ್ಕೊಂಬಂದು ಕೊಡ್ತೀನಿ ಕೇಳಣನೆ. ಬಂದಾಳೆ ಅಲ್ಲ 2 ರೂಪಾಯಿ ಬರ್ಬೇಕಂದ್ರೆ ಎಷ್ಟು ತ್ರಾಸ ಇತ್ತು ಗೊತ್ತೈತೆ ನಿನ್ಗೇನಾರ? 2 ರೂಪಾಯಿ ಪುಕ್ಕಟ್ ಎಲ್ಲಿಂದ ಬರ್ತೈತಿ? ದುಡ್ದ್ರ ಬರ್ತೈತಿ 2 ರೂಪಾಯಿ. ಸುಮ್ಕ ಯಾರು ಬಂದು ಕೊಡೋದಿಲ್ಲ 2 ರೂಪಾಯಿ. ಬಂದಾಳಿ ನಡಿ ಆಟ ಹೆಂಡಿ ಬಿಟ್ಟದ, ಹೆಂಡಿಯರ ಬಳಿ ನಡಿ ಒಂದಿಟ್ಟು. ಆಕೆ ಹತ್ರ ನಿಮ್ಮ ಅವತ್ತು ಎಲ್ಲಿಗೆ ಹೋದ್ರೆ ಅಲ್ಲೇ ಸೇರಿ ಆಗ್ಬಿಡ್ತಾಳ. ಏನು ಮನಿ ಮಠ ಅನ್ನೋದಿಲ್ಲ, ಏನಿಲ್ಲ. ಎಲ್ಲ ಕೆಲಸ ನಾನ ಮಾಡಿ ಸಾಯ್ಬೇಕು. ನಿಮ್ಮಪ್ಪ ಅಂತೂ ಒಂದಿನ ಕೇಳೋದಿಲ್ಲ ಹೆಂಡತಿಗೆ ಕೆಲಸ ಮಾಡಿ ಬಿಟ್ಟು ಏನಿಲ್ಲ, ಎಲ್ಲ ನಾನ ಮಾಡಿ ಸಾಯ್ಬೇಕು. ನಾನು ಒಬ್ಬಕ್ಕಿಗೆ ಬರ್ದು ಕೊಟ್ಟ ನೋಡಿ ಎಲ್ಲ ನಾನ ಹೊತ್ಕೊಂಡು ಹೋಗ್ತೀನಿ. ಮತ್ತೆ ನಾಳೆಗೆ ಬಂದಾಳಿ 2 ರೂಪಾಯಿ ಕೊಡ್ಬೇಕತ್ತೆ. 2 ರೂಪಾಯಿ ಇನ್ನೊಂದು ಬರೀ ಕೇಳಿ ರೊಕ್ಕ ನಿನ್ನ ಕೈಗೆ ಬರೀನ ಕೊಡ್ತೀನಿ. ಮತ್ತೆ ಏನ ಸಂಗವ ಯಾಕ ಬೈಯಾಕತ್ತಿಯಲ್ಲ? ಯಾರಿಗೆ ಬೈಯಾಕತ್ತಿ ಅನ್ಬೇಕು? ಯಾರಿಗೆ ಬೈಲ್ ಬಾರ ನೀನು ಶಣವ? ಅಲ್ಲ ಈಗ ನೋಡಿಕಿ ಚೋಟಳ ಇನ್ನ ಅಂಗನವಾಡಿಗೆ ಹೋಗ್ಕಳ. ಆಗಾಕ ಗೆಳತಾರು ಏನ ಅಂತಾರತ್ತ, ಅದಕ್ಕೆ 2 ರೂಪಾಯಿ ಕೊಡು 1 ರೂಪಾಯಿ ಕೊಡು ಬಂದಾಳ ನೋಡ್. ಮತ್ತೆ ಅಲ್ಲ ಈಗಿನ ಕಾಲದಾಗ ಏನು ರೊಕ್ಕಕ್ಕೆ ಬೆಲೆನೇ ಇಲ್ಲ ಅನ್ನೋದಂಗೈತಿ. 2 ರೂಪಾಯಿ ಕೊಡ್ಬೇಕತ್ತಿ ಚಾಕ್ಲೇಟ್ ತಿನ್ನಕ. ಚಾಕ್ಲೇಟ್ ತಿಂದ್ರೆ ಏನು ಹೊಟ್ಟೆ ತುಂಬತೈತಿ? ಏನು ತುಂಬತೈತಿ? ಮೊದ್ಲ ಕರಿಲದೈತಿ ಹೆಂಗ್ಸ, ಮತ್ತೆ ಕರನ್ ಚಾಕ್ಲೇಟ್ ತಿಂದು ಮತ್ತೆ ಕರಗ ಪೀಕಿ. ಯಾರು ಹೇಳರೇ ಇದ್ರ ಮಾತ ಕಡಿ ಹಂಗಾಕತ್ತೆ ನನ್ನ ಕೋಡಿ. ಅಲ್ಲ ಚಾಕ್ಲೇಟ್ ತಿಂದ್ರೆ ಕರಗತ್ತಾರ ಯಾರನ್ನ? ನಿಂದು ಬಾರಿ ಆಯ್ತು ಬಿಡು. ಅಲ್ಲ 2 ರೂಪಾಯಿ ಕೇಳಕತ್ತೈತಿ ಕೊಡು ಹುಡುಗಿ. ಅಲ್ಲ ಈಗಿನ ಕಾಲದಾಗ 2 ರೂಪಾಯಿ ಕೊಡಿಲ್ಲ ಅಂದ್ರೆ ಯಾವ ಚಾಕ್ಲೇಟ್ ಬರ್ತೈತಿ? ನೀ ಬಾರಿ ಇದೆ ಬಿಡು. ಅಲ್ಲ ಏನೋ ಅಪ್ರೂಪಕ್ಕೆ ಕೇಳದನ ಪೋರಿ 2 ರೂಪಾಯಿ ಕೊಡೋಕೆ ಎಷ್ಟು ಮಾತಾಡ್ತೀವ? ಬಿಡು ತಗ ಕೊಡು ಇಲ್ಲ. ಅಯ್ಯ ಶಣಮವ ನೀನು ಗೊತ್ತಿಲ್ಲ ಸುಮ್ಕುಂದ್ರೆ ನಿನ್ಗೆ ಏನು ಗೊತ್ತೈತಿ? ನಿಮ್ಮ ಮಕ್ಕಳಂತ ತಿಳ್ಕೊಂಡು ಏನೈಕಿ ಬಾರಿ ಕಾಳಿಕಿ ಅವಿಲ್ಲ ನಾವು ಕಳಿಸ್ತಾಳಕ್ಕೆ ಎಲ್ಲ ಕೂತ್ಕಿಸಿಂದ್ರ ಮನ್ಯಾಗ ಕೂತು ಕಳಿಸ್ತಾಳಕಿ. 2 ರೂಪಾಯಿ ಇಸ್ಕೋ 1 ರೂಪಾಯಿ ಇಸ್ಕೋ 5 ರೂಪಾಯಿ ಇಸ್ಕೋ ಹಿಂಗ ಏಸ್ ಬಾರಿ ಇಸ್ಕೊಂಡ್ರೆ ಗೊತ್ತ ನನ್ನ ಕೈಲಿ ಇಸ್ಕೊಂಡು ಅವು ಕೊಡ್ತಾಳ ಗೊಳೆ ಮಾಡ್ಲಕ್ಕ. ಈಕೇನು ತಿಂತಾಳನ? ಏನು ತಿನ್ನುದಿಲ್ಲ ಬಿಡುದಿಲ್ಲ. ತಗೊಂಡೋಗಿ ಅವ್ರ ಅವ್ನ ಕೈಯಾಗ ಕೊಡ್ತಾಳಕಿ. ಏಯ್ ಹೋಗ ಗುಬ್ಬವ ಹೋಗು. 1 ರೂಪಾಯಿನೂ ಕೊಡಲ್ಲ ನಮ್ಮ ಅಪ್ಪ ಹೇಳ್ತೀನಿ. ಮುತ್ತಾಗ ಹೇಳ್ತೀನಿ ತಡಿನ. ಮುತ್ತನ ಅಪ್ಪ ಹೇಳು. ಯಾರು ಅನ್ಸ್ಕತ್ತಾರ ನಿಲ್ಲಿ ಹೋಗು. ಬಂದಾಳಿ 2 ರೂಪಾಯಿ ಕೊಡತ್ತ ನಡಿ. ಅಂದ್ರೆ ಪಾಪ ಅನಿಸ್ತೈತೆ ನೇನ. ಅಲ್ಲ ಪೋರಿ ಹೇಳಕತ್ತೈತಿ 1 ರೂಪಾಯಿ ಕೊಡ್ಬೇಕಿಲ್ಲ. ನಾನು ನೋಡು ಎಲ್ಲಿ ಚೀಲ ಬಿಟ್ಟ ಬಂದೀನಿ. ತಂದಿದ್ರೆ ಕೊಡ್ತಿದ್ದೆ ತಗ. ಪಾಪ ಪೋರಿ ಎಷ್ಟು ಹತ್ಕೋತ ಹೋಗ್ತಾಳು. ಬಿಡ ನೀನು ಶಣ ಬಿಡು. ನೀನು ಹಂಗ ಅನಿಸ್ತೈತಿ ನನಗ. ನಿನಗೆ ಗೊತ್ತಿಲ್ಲ ನನಗೆ ಹೊರತು ಕುಂದ್ರು. ಯಾಕೆ ಬಂದಿಲ್ಲ ಈಗ? ಏನಿಲ್ಲವ ಅದ ತುಪ್ಪ ಕಳಿಸ್ತೀನಿ ಅಂತ ನೀನು ಕಳಿಸ್ಲಿಲ್ಲ. ಅದಕ್ಕೆ ನಾನು 5 ರಾತ್ರಿ ಬಂದೇವ ಆಯ್ತಾ ಇಲ್ಲ ಮತ್ತೆ ತುಪ್ಪ? ಅಯ್ಯ ಅದ ಕುಂದ್ರವ ಕೊಡ್ತೀನಿ ಕುಂದ್ರು. ಆತವಾ ಅದಕ್ಕೆ ಬಂದೇವ. ಮೊನ್ನೆ ಹೇಳಿದ್ದೆ ನೀ ಯಾಕೆ ನೆನಪು ಹೋಗ್ಯದ ಕಾಣ್ತೈತಿ ನನಗ. ಅದಕ್ಕೆ ಮತ್ತೆ ನಾನು ಬಂದ್ರಾಯ್ತು ತಿಸ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಬಂದೆ. ಕೊಡ್ತೀನಿ ಕುಂದ್ರು. ಐತಿ ತುಪ್ಪ ಐತಿ ಇಟ್ಟಿನಿ. ತೂಕ ಮಾಡಿ ಇಟ್ಟಿನಿ ಎಲ್ಲ. ಬೇಕಂದ್ರೆ ಇನ್ನೊಂದು ಬರೀ ತೂಕ ಮಾಡಿ ಕಿಶಿಂದ್ರೆ ಕೊಡ್ತೀನಿ ಅಂತ. 1 ಕಿಲೋ ತೂಕ ಮಾಡಿ ಇಟ್ಟಿನಿ ನಾನು ಡಬ್ಬಿನೇ ಮಾಡಿಬಿಡ್ತೀನಿ. ಸುಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಮಂದಿ ಸುಮ್ಮ ಗಾಜಿನ ಡಬ್ಬಿ ತರ್ತೀನಿ ತಂದು ಕಿಶಿಂದ್ರೆ ಹಾಕಿ ಕೊಟ್ಟು ಬಿಡ್ತೀನಿ. ಏನಿಲ್ವಾ ಡಬ್ಬಿಗೆ 1 20 ರೂಪಾಯಿ ಜಾಸ್ತಿ ತೊಗೋತೀನಿ ನೋಡಿ. ವಾಟ ಮತ್ತೆ ಗಾಜಿನ ಬಣ್ಣಾಗಿತ್ತಂದ್ರೆ ತುಪ್ಪ ಚಂದ ಇರ್ತೈತಿ. ಗಮ ಅಂತೈತೆ. ಮತ್ತೆ ಇವು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೋದಿಲ್ಲ ನಾನು ತುಪ್ಪ. ಅದಕ್ಕೆ ಗಾಜಿನ ಡಬ್ಬಿಗೆ ಹಾಕಿಟ್ಟಿರ್ತೀನಿ. ಅದಕ್ಕೊಂದು 20 ರೂಪಾಯಿ ಹಾಕೈತೆ. ಅಯ್ಯ ಆತೇಳ ಕೊಡ್ತೀನಿ ಬಿಡು. ನನಗೂ ಡಬ್ಬಿ ಹುಡುಗ ಹಾಕಿದ್ರೆ ತಪ್ಪೈತಿ. ಮತ್ತೆ ಚಲೋ ಮಾಡಿ ತಗೋ. ಗಾಜಿನ ಬಣ್ಣ ಹಾಕಿದ್ದೆ ಚಲೋ ಮಾಡಿದಿ. ಹಂಗೆ ಹಾಕಿ ಮತ್ತೆ ಸುಮ್ಮ ಮನೆಗೆ ಒಯ್ದ ಅದ್ರಾಗ ಇದ್ರಾಗ ಅನ್ನೋದ್ರ ತಪ್ಪೈತಿ ಬಿಡತ್ತಕ. ಅಂದಂಗೆ ಅಲ್ಲಿ ಸೊಸಿ ಕಾಣಲ್ಲ ಇಲ್ಲ ನಮ್ಮ ಮನ್ಯಾಗ. ಅಯ್ಯ ಅದ್ರ ಹೆಣ ಎತ್ತಲಿ ಅಲ್ಲ ಶಣವ ಅದತ್ರ ಒಂದಿನ ಮನೆಗೆ ಇರುದಿಲ್ಲ ನೋಡುವ. ಮನಿ ಹಾಕಿ ತೊಗೊಂಡು ತಿರ್ಗಾದ ಮಾಡ್ತಾಳ. ಸಾಕಾಗೈತಿ ನನಗರ. ಒಟ್ಟು ಮನೆಗೆ ಇರುದಿಲ್ಲ ನೀನು ಶಣವ. ಏನು ಮಾಡಿ ಹೇಳ? ಅಲ್ಲ ಮನ್ಯಾಗ ಇಟ್ಟು ಕೆಲಸ ಇರ್ತೈತಿ. ಆ ಸೆಮ್ಯವ ಆಕಳವ ಹೈನದ ಹೆಂಡಿ ಕಸ ಮಾಡು, ಅವಕ್ಕೆ ನೀರು ಹಾಕು ಮೇವು ಹಾಕು. ಮತ್ತು ಹೊಲದಾಗ ಸದಿ ಅಂದ್ರೆ ಸದಿ ಬಂದೈತಿ. ಸದಿ ತೆಗಿಯಕ್ಕೆ ಹೋಗಂದ್ರೆ ಒಟ್ಟು ನಾಯಾಕತ್ತಾಳ. ಮನ್ಯಾಗ ಹತ್ರ ಒಟ್ಟು ಕೆಲಸ ಮಾಡೋದಿಲ್ಲ. ಏನು ಮಾಡ್ಬೇಕು ಏನೋ ನನಗರ ಸಾಕಾಗೈತಿ ವಯ್ವ. ಒಟ್ಟು ನೋಡ ಏನ ಈಗ ನೋಡ ಪೋರಿ 2 ರೂಪಾಯಿ ಕೇಳ್ಕೊಂಡ್ ಬಂದಿತ್ತಿಲ್ಲ. ಅವ್ರವ್ರ ಕಳ್ಸಲ್ಲ ಹುಡುಕಿ 2 ರೂಪಾಯಿ ತೊಗೊಂಬತ್ತೇಳಿ.
ಅಯ್ಯ ಬಿಡ ಹಂಗೆ ಕತ್ತಾಳವ್ರು ಅಲ್ಲ ಹಂಗೆ ಹೇಳ್ಕಳ್ತಾರ ಅದ ಪೂರ್ಣ ತಿನ್ನಕ್ಕೆ ಬೇಕಾಗಿರ್ಬೇಕು ಅದಕ್ಕೆ ಹೇಳ್ತಾರೆ ತಗೋ ನನ್ನ ಮೊಮ್ಮಕ್ಕಳು ಕೇಳ್ತಾವ ಅವಾಗ ಬಂದು 2 ರೂಪಾಯಿ ಕೊಡ 1 ರೂಪಾಯಿ ಕೊಡ ಈ ಅಂತ ಹೇಳ್ಕಿಸಿಂದ್ರೆ ಹಂಗ ಹುಡುಗರು ಒಂದು ನೋಡಿ ಒಂದು ತಿನ್ಬೇಕಂತವ ಕೇಳ್ತಾವ ಮತ್ತವು ಅಲ್ಲ ನಾವೇನು ಸಿಟನೋರಂಗೆ ಮನ್ಯಾಗ ತಂದು ಇಟ್ಟಿರ್ತೀವನ ಇಲ್ಲೇ ಕಿರಾಣಿ ಅಂಗಡಿ ಹೋಗೋದೈತಿವ 1 ರೂಪಾಯಿ ಕೊಡೋದೈತಿ ಏನಾರ ಒಂದು 1 ರೂಪಾಯಿಗೆ ಏನು ಬರ್ತೈತೆ ಕೊಡಿ ಈಗಿನ ಕಾಲದಾಗ ಆಗಿನ ಕಾಲದಾಗ ನಮ್ಮ ಮಕ್ಕಳು ಇದ್ರವ 10 ಪೈಸೆ ಕೊಟ್ರ 4 ಚಾಕ್ಲೇಟ್ ಬರ್ತಿದ್ವು ತಿಂತಿದ್ವು ತಂದು ಕಿಸಿಂದ್ರ ಈಗ 1 ರೂಪಾಯಿ ಕೊಟ್ರ ಮಿಣಕ್ ಅಂತ ಹೇಳಿ ಒಂದು ಕಿಟ್ ಬಂದಿರ್ತೈತಿವ ಅದು ಚಾಕ್ಲೇಟ್ ಅತ್ತ ಏವ ಅಂದನ ಮತ್ತೆ ಯಾವ್ಕರ ಅಂದೆ ತಪ್ಪೈತಿ ಬಿಡು ಅವ್ಕರ ಏನು ಅನ್ನೋದು 1 ರೂಪಾಯಿ ಕೊಟ್ರೆ ಒಂದು ಚಾಕ್ಲೇಟ್ ಬರ್ತೈತೆ ಅಟ್ಟ ಇನ್ನೊಂದು ದಿನ ಹೋದ್ರೆ ಅದನ್ನು ಬರಂಗಿಲ್ಲ ಅಂತಾರೆ ಮತ್ತೆ ಏನು ಮಾಡೋದು ಮನ್ಯಾಗೂ ಏನು ಇರೋದಿಲ್ಲ ಮತ್ತಿಲಾಕ ಮತ್ತೆ ನಮ್ಮಂಗ ದೊಡ್ಡವ್ರಂಗ ರೊಟ್ಟಿ ಪಲ್ಯ ಅವ್ನು ಕುಂದ್ರಂದ್ರೆ ಹೆಂಗೆ ಎಟ್ಟ ತುಂಬ ಅವನು ಈಗಿನ ಹುಡುಗರು ಒಂದು ನೋಡಿ ಹಂಗೆ ಬೇಡ್ತಾವ ಕೊಟ್ರ ಅವಾಗ 1 ರೂಪಾಯಿ ಇವಾಗ 1 ರೂಪಾಯಿ ಕೊಡುದ್ವಾ ಪಾಪ ಅವ್ರು ಯಾಕೆ ಹೇಳ್ತಾಳೆ 1 ರೂಪಾಯಿ ತುಂಬ 2 ರೂಪಾಯಿ ತುಂಬ ಹಂಗೆ ಹೇಳಿಕಿಲ್ಲ ಬಿಡ ಏ ಶಾಣವ ಎಲ್ಲಿದ್ದೀನಿ ನೀನ ಎಲ್ಲ ನಿನ್ನ ಸೊಸೆ ಹಂಗ ತಿಳ್ಕೊಂಡೇನ ನೀನು ನಿನ್ನ ಸೊಸೆ ಹಂಗ ಆಳ ನಿನ್ನ ಮೊಮ್ಮಕ್ಳು ಹಂಗ ತಿಳ್ಕೊಂಡೇನ ಏನಿಲ್ಲ ಇಟ್ಟಾಳಾಕಿ ಚೋಟಾಳ ನೋಡು ಅವ ಚಿಂತೆ ಬರ್ತಾನಲ್ಲ ಮತ್ತೆ ನನ್ನ ಮಗಳದ ಮಗ ಚಿಂತೆ ಬರ್ತೈತೆ ನೋಡ ಅದು ಪಾರ ಯಾವಾಗಾರ ಸೂಟಿಗೆ ಅವಾಗ ಇವಾಗ ಬಂದಿರ್ತಾವಲ್ಲ 1 ರೂಪಾಯಿ ಕೊಟ್ಟಿದ್ದು ಯಾವಾಗಾರ ನೋಡ್ಯಾಳ ನೋಡ್ಕಿಸಿಂದ ಅಂತ ನೋಡು ಮತ್ತೆ ಅಲ್ಲ ಹುಡುಗರಿಗಾದ್ರೆ ಗೊತ್ತಾಕೈತಿನ ಅವ್ನಿಗೆ ಕೊಟ್ಟು ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಹೇಳಕ್ ಬರ್ತೈತಿನ ಅವ್ರವನ್ನ ಕಲಿಸಿದ್ದು ಎಲ್ಲ ಕಲಿಸ್ತಾಳ ಕೂತ್ಕಿಸಿಂದ್ರ ಒಳ ಕೂತು ಎಲ್ಲ ಕಲಿಸ್ತಾಳ ನೀ ಹಂಗೆ ಕೇಳು ನೀ ಹಿಂಗೆ ಕೇಳು ಅವ್ನಿಗೆ ಯಾಕೆ ಕೊಡ್ತಾರ ಇವ್ನಿಗೆ ಯಾಕೆ ಕೊಡ್ತಾರ ಅಂತ ಹೇಳಿ ಆ ಪಾರ್ ಬರ್ತೈತಿಲ್ಲ ಆ ಪಾರನ್ ಜೋಡಿ ಜಿದ್ದಂದ್ರೆ ಜಿದ್ದು ನೋಡ ಮತ್ತ ಇಕ್ಕಿಂದೇನು ಇರುದಿಲ್ಲ ಈ ಪೋರಿದೇನು ಇರುದಿಲ್ಲ ಅವನ್ನ ಕಲಿಸ್ತಾಳ ಹಿಂದೆ ಕೂತು ಒಳ ಕೂತು ಅಡಿಗೆ ಮನೆ ಕೂತು ಹೇಳಿ ಕಳ್ಸೋದು ಹೋಗಿ ನೀ ಹಿಂಗೆ ಮಾತಾಡೋದು ಹೇಗಿಸಿಂದ್ರ ಅದು ಬಂದು ಹಂಗೆ ಮಾತಾಡ್ತಿತ್ತು ಮತ್ತೆ ಇಲ್ಲಾಂದ್ರೆ ಮತ್ತೆ ಯಾಕೆ ಮಾತಾಡ್ತೈತಿ ಹೇಳೋಣ ಅಲ್ಲ ಸಣ್ಣ ಪೋರುಗಳಿಗೆ ಯಾರಿಗಾನ ಗೊತ್ತಾಕತ್ವನ ಅವ್ರಿಗೆ ಕೊಟ್ಟಿದ್ದೀನಿ ನಂಗೆ ಕೊಟ್ಟಿಲ್ಲತ್ತೆ ಅಂತವನ ತಿನ್ನಕಾದ್ರೆ ಕೊಡುವುದು ಕೇಳವ್ವ ಮುಂದೆ ಕೊಟ್ಟಾಗ ರೊಕ್ಕ ಪಿಕ್ಕ ಕೊಡೋದು ಹೆಂಗೆ ಗೊತ್ತಾಕೈತಿ ಹೇಳು ಕಲಿಸ್ತಾಳಕ್ಕೆ ಕೂತು ಹಿಂಗ 2 ರೂಪಾಯಿ 5 ರೂಪಾಯಿ ತೊಗೊಂಡು ಗೊಳೆ ಮಾಡ್ತಾಳ ಗೊಳೆ ಮಾಡಿ ತವ್ರ ಮನೆಗೆ ತುಂಬ್ತಾಳ ನೀನು ಹೆಂಗ್ಸ ಭಾಳ ಅಂದ್ರೆ ಭಾಳ ಬೆರಿಕೆದಾಳ ಸೊಸಿ ನಿನಗೆ ಗೊತ್ತಿಲ್ಲ ಸುಮ್ಮ ನಾನ ಇನ್ನೇನು ಮಾಡೋದೈತಿ ಇನ್ನೊಬ್ಬ ಒಂದು ಮದಿ ಬರೆ ಮಾಡ್ಬೇಕಾ ನಾನು ಹಂಗತ್ತೆ ಸುಮ್ಮ ತಾಕೊಂಡು ಹೊಂಟಿ ನೋಡುವ ಶಾಣವ ಏನಾರ ಹೇಳಿನತ್ತಾಗ ಇಲ್ಲಾಂದ್ರೆ ಈಕೇನ ನನ್ನ ಒಯ್ದು ಅಲ್ಲ ಹೆಂಡಿ ಬುಟ್ಟಿನಾಗ ಕುಂದಿಸಿ ಬಿಡ್ತಾಳ ಹೆಚ್ಚು ಕಡಿಮೆ ಆದ್ರೆ ನಾ ಇಟ್ಟು ಜೋರಿದ್ದೀನಂತ ಇನ್ನ ನನಗೆ ನಡಿಲಕ್ಕೆ ಬಿಟ್ಟಾಳಕ್ಕೆ ಇಲ್ಲದ್ರೆ ಬಿಡ್ತಾಳೆ ಬಿಡಿಯೇನ ಏನಿಲ್ಲ ಯವ್ವ ಏನನವ ನನಗೆ ಗೊತ್ತಿಲ್ಲ ಬಿಡುವ ನಮ್ಮ ಮನೆಗೆ ಮೊಮ್ಮಕ್ಕಳೇನು ಹಂಗೆ ಅನ್ನೋದಿಲ್ಲವ ನಮ್ಮ ಸರು ಮಕ್ಕಳಾದ್ರೂ ಹಂಗಾಯ್ದು ನನ್ನ ಮೊಮ್ಮಗಳಾದ್ರೂ ಹಂಗಾಯ್ತವ ಯಾರಿಗೆ ಕೊಟ್ಟರು ಮಾಡಿದ್ರು ಅದನ್ನು ಕೇಳೋದಿಲ್ಲ ಏನಿಲ್ಲ ನಾವ ಕೊಡ್ತೀವಿ ನೋಡುವ ಅವಾಗ 1 ರೂಪಾಯಿ ನಾ ಕೊಡ್ತೀನಿ ಅವ್ರು ಅಪ್ಪ ಕೊಡ್ತಾನೆ ಆಕಿ ಲಕ್ಷ್ಮಿನೂ ಕೊಡ್ತಾಳ ಅತ್ತಾಗ ನಮ್ಮ ಅಕ್ಕನ ಮನೆಗೆ ಹೋದ್ರೆ ಅವರು ಕೊಡ್ತಾರೆ ಎಲ್ಲ ತಿನ್ಕೊಂಡು ಅಂದ್ಕೊಂಡು ಅವ ಏನು ಮಾಡೋದು ಮತ್ತೆ ಹಂಗೆ ಕೇಳ್ಬಾರ್ದು ಬಿಡ ಅಲ್ಲ ಅವ್ರು ಹಂಗೆ ಕಲಿಸ್ಬಾರ್ದು ಬಿಡ ಸಣ್ಣ ಹುಡುಗರಿಗೆ ಕಲಿಸಿದ್ರೆ ಈಗಲಿಂತ ಕಲಿಸಿದ್ರೆ ಅವಾಗ ಬುದ್ಧಿ ಕಲಿಯಲ್ಲ ನಾವು ಹಂಗೆ ಕಲಿಸ್ಬೇಕಿ ನಾನು ಆಗವ ಹಾಗೆಲ್ಲ ಕಲಿಸ್ಬಾರ್ದು ಬಿಡತ್ತಾಗ ನೋಡು ಮತ್ತೆ ಅಲ್ಲ ಹಂಗೆ ಕಲಿಸ್ತಾರನ ಅದ ನನ್ನ ಮಗಳು ನೋಡು ಹಂಗೆ ಕಲಿಸೋದಿಲ್ಲಕ್ಕಿ ಎಲ್ಲರಿಗೂ ಕೊಡು ಎಲ್ಲರಿಗೂ ಮಾಡು ಎಲ್ಲರೂ ಕೂಡಿ ತಿನ್ರಿ ಕೂಡಿ ಮಾಡೋಣ ಅಂತೇಳಿ ಅಂತಾಳಕಿ ಅಲ್ಲಿ ತನ್ನ ಮನ್ಯಾಗ ಆದ್ರೂ ಅಟ್ಟ ಗಂಡನ ಮನ್ಯಾಗ ಆಕಿ ನಾದಿನಿ ಮಕ್ಕಳು ಬರ್ತಾವಲ್ಲ ತನ್ನ ಬಾಯನ್ ತುತ್ತು ತೆಗೆದು ನಾದಿನಿ ಮಕ್ಕಳಿಗೆ ಇರ್ತಾಳೆ ನೋಡುವ ಕರೆ ಹೇಳ್ತೀನಿ ನಾನು ಹಂಗೆ ಮಾಡ್ತಾಳೆ ಮತ್ತೆ ಅಂದಲೇ ಅವ್ರ ಅತ್ತಿ ನನ್ನ ಮಗಳಂದ್ರೆ ಆ ಪರಿ ಬಿದ್ದು ಸಾಯ್ತಾಳ ನೋಡು ಮತ್ತೆ ಒಟ್ಟು ನೀ ಹೋಗ್ಬೇಡ ತವ್ರ ಮನೆಗೆ ನೀ ಹೋಗ್ಬೇಡ ಅಂತೇಳಿ ಗಂಟು ಬಿಟ್ಟಾತ ಇಲ್ಲಾಂದ್ರೆ ಹಂಗೆ ಈಗಿನಂಗೆ ಮಾಡಿದ್ರು ಯಾರನ್ನ ಅಂತಾರನ ಹೋಗಿ ತವ್ರ ಮನೆಗೆ ಅಂತ ಕಳಿಸ್ತಿದ್ರು ದಪ್ಪಿ ಒಟ್ಟು ನನ್ನ ಮಗಳು ಆಟ ಚಂದ ನೋಡ್ಕೊತಾಳ ನೋಡು ಮತ್ತೆ 3 ನಾದಿನದವರಲ್ಲ 3 ನಾದಿನದವ್ರಿಗೆ ಒಂದೇ ಥರ ಸೀರೆ ತರೋದು ಒಂದೇ ಥರ ಜಂಪಾರ್ ತರೋದು ಏನಕ್ಕೆ ತರ್ಲಕ್ಕ 3 ನಾದಿನದವ್ರಿಗೆ ತರ್ತಾಳ ನೋಡು ತಾನ ಇನ್ನೂ ಕಡಿಮೆ ತಗೋತಾಳ ಅವ್ರಿಗಿತ್ತ ಅವ್ರಿಗೆ ಅಟ್ಟ ಭರ್ಪೂರ್ ಮಾಡ್ತಾಳ ನೋಡು ಮತ್ತೆ ಅದಕ್ಕಲ್ಲನೆ ಅವ್ರ ಅತ್ತಿ ತಲೆ ಮೇಲೆ ಉತ್ಕೊಂಡಾಳ ಮತ್ತೆ ನನ್ನ ಮಗಳ ಹಿಂಗೆ ಮಾಡಿದ್ರೆ ಯಾರು ಉತ್ಕೋತಾರ ನೀನು ಮನ್ಯಾಗ ಬರೋದೆಲ್ಲ ತೋರ್ ಮನೆ ತುಂಬಿದ್ರೆ ಎಟ್ಟದ ನೋಡ್ತೈತಿ ಮನುಷ್ಯ ಏನ ಸಂಗವ ಅಕ್ಕ ಅದೇನ ಮನ್ಯಾಗ ಯಾರು ನೀ ಅಣ್ಣ ನಿಂಗವ ಬಾ ಅದೇನು ಬಾ ಮನ್ಯಾಗ ನಿನ್ನ ಮನೆಗೆ ಬಿಟ್ಟು ಎಲ್ಲಿ ಹೋಗ್ಲೇ ಬಾ ಇವಾಗ ಏನು ಮಾಡ್ಲಿ ಅವ ಎಲ್ಲರ ಹೊಲಗಿಲಕ್ಕೆ ಹೋಗಿ ಏನಂತ ಅನ್ಕೊಂಡಿದ್ದವ ಇವ ನಾನು ಅದಕ್ಕೆ ಕೇಳ್ದೆ ಬಿಡು ಮನೆಗೆ ಇದೆಯಲ್ಲ ತಗೋ ಚಲೋ ಆತ ಬಿಡಕ್ಕ ಇವಾಗ ಇಲ್ಲ ಹೊಲಕ್ಕೆ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಹೋಗ್ಬೇಕಾ ಕೋಡಿ ಸದಿ ತೆಗಿಲಕ್ಕೆ ಹೋಗ್ಬೇಕು ಕಬ್ಬನಾಗ ಸದಿ ಬಂದೈತಿ ನೀರು ಬಿಟ್ಟಾರ ಸದಿ ಅಂದ್ರೆ ಸದಿ ಆಗೈತಿ ಹೋಗ್ಬೇಕು ಆಳುಗಳು ಸಿಗಲಾಗ್ಯಾವು ಆಳುಗಳು ಕೆಳಕ್ಕೆ ಹೋದ್ರು 400 ಕೊಡ್ರಿ 500 ಕೊಡ್ರಿ ಅಂತಾರ ಮತ್ತು ಮಧ್ಯಾಹ್ನಕ್ಕೆ ಮನೆಗೆ ಬರ್ತೀನಿ ಅಂತಾರವ ಏನು ಮಾಡೋದು ಅದಕ್ಕೆ ಏನು ಮಾಡೋದು ಏನು ಕತ್ತಿನ ಗೊತ್ತಿಲ್ಲ ನಾವು ಮನೆ ನೋಡಿ ತಗೊಂಡ್ರೆ ಆತತೆ ಅನ್ನಕತ್ತೀನಿ ಇನ್ನಾಕಿ ಇವತ್ತು ನಾಳೆ ಅನ್ನಕತ್ತಾಳ ನನ್ನ ಸುಸಿದಕ್ಕಿ ನಾ ಅದಕ್ಕೆ ಕೂತಿ ನೋಡಿ ಏನು ಮಾಡ್ಬೇಕಂತ ಹೇಳಿ ಇವ 500 ರೂಪಾಯಿ ಕೇಳಕತ್ತಾರ ಅಲ್ಲ ಕೊಡಿ ಮಧ್ಯಾಹ್ನದಾಗ ಬರ್ತಾರ ಬಿಸಿಲು ಐತೆ ತಿಳ್ಸಿದ್ರೆ 500 ರೂಪಾಯಿ ಕೇಳ್ತಾರ ಚಲೋರ್ ಬಿಡ ಮಂದಿನೂ ಏನು ತೀರಾ ಆಗ್ಯಾರವ ಈಗ ರೊಕ್ಕ ಅಂದ್ರೆ ಏನು ಪರಿ ಹವು ಹಾರ್ದಂಗೆ ಮಾಡ್ತಾರೆ ನೋಡ್ಬಾ ಇವ ಅಯ್ಯ ಶಣಮವ್ವ ಎಲ್ಲಿದ್ದೀನಿ ಏನಕತ್ತಿ ಅಲ್ಲ ಮತ್ತೆ ರೊಕ್ಕ ಅಂದ್ರೆ ಹಂಗಂತಿದಿ ಮತ್ತೆ ನಾಳೆ ಕೋಟಿ ಗಟ್ಟಲೆ ಮಾಲ್ ಬೆಳಿತಾರಲ್ಲ ಮತ್ತೆ ಅವಾಗ ಅನ್ನೋದಿಲ್ಲನ ಬಾರಿ ಆಯ್ತು ಬಿಡುವ ನಿಂದು ನೀ ಕೂಲಿಗೆ ಹೋಗಲ್ಲ ಎಲ್ಲರೂ ಹಂಗ ಅಂತಂದ್ರೆ ಹೆಂಗವ ಇವ ಮತ್ತೆ ಕೂಲಿ ಮಾಡೋರು ಜೀವನ ಕೂಲಿ ಮೇಲೆ ನಡಿಬೇಕಿಲ್ಲ ಮತ್ತೆ ನಿಂದು ಬಾರಿ ಆಯ್ತು ಬಿಡು ಅಯ್ಯ ನಿಂಗೆ ಅಲ್ಲ ನೀನು ತೀರಾ ಏನು ಕೂಲಿ ಮಾಡ್ಕೊಂಡು ಬದುಕ್ತೀರಂತ ಏನು ಅಂತ ಪರಿ ರಕ್ತ ಏರಿ ತೊಗೊಳಂಗಿರ್ತೈತೇನೆ ಅಲ್ಲ ರೈತರಿಗೂ ಎಲ್ಲ ಮಟ್ಟಿ ಕೈಗೆ ಮಾಲ್ ಬಂದು ಹತ್ತು ತನಕ ನೆಲೆ ಇರೋದಿಲ್ಲ ಬರ್ತೈತೆ ಬರೋಲ್ಲ ಅನ್ನೋದೇ ಅಂತದ್ರಾಗ ಏನದಂದ್ರೆ ನೀನ ಮುಂದೆ ಹಿಡಿದು ಸಂಜೆ ತನ ಮಾಡ್ತಾರ ಅಂದ್ರೆ 500 ರೂಪಾಯಿ ತೊಗೊಳ್ಳಿ ಒಪ್ಕೋತೀನಿವ ಅದೆಲ್ಲ ಬಿಟ್ಕಿಸಿಂದ್ರೆ ಅಲ್ಲಿ ನಡ್ಮಧ್ಯಾಹ್ನದಾಗ ಬರ್ತಾರ ಅದು ಏನು ಟೈಮಿಂಗ್ಸ್ ಅವ್ರದ್ದು ಯಾವಾಗ ಕೇಳಬಾರ್ದು ಅಲ್ಲ ಮನೆ ಬಿಡುದ 10ಕ್ಕೆ ಮನೆ ಬಿಟ್ರಂದ್ರೆ ಹೋಗೋ ಮಟ್ಟ ಅದು ಮತ್ತೆ ಟೆಮ್ಯಾಗ ಹೋಗ್ಬೇಕತ್ತ ಇವರಿಗೆ ಟೆಮ್ಯಾಗ ಒಯ್ದು ಹೊಲ ಬಿಟ್ಟು ಒಂದು ನಮ್ಮ ನೀರು ಕುಡಿಲಾಕ ಬಿಡಬೇಕು ನೀರು ಕುಡಿದು 1 ಕೀಟು ಕಟ್ಟ ಹೋಗಿರ್ತಾರಲ್ಲ ಮತ್ತು ನೀರು ಕುಡಿತಾರೆ ನೀರು ಕುಡಿದು ಮತ್ತೆ
ಮತ್ತು ಒಂದು ಕಿಟಕಟ್ಟು ಹೋಗ್ತಾರಲ್ಲ ಊಟಕ್ಕೆ ಟೈಮ್ ಏನು ಗಂಟೆ ಹೊಡೆದಂಗೆ ಟೈಮ್ ಹಚ್ಚಿ ಎಲ್ಲ ಮಾಡ್ಕೊಂಡು ಬರ್ತಾರೆ ಅದು ಮತ್ತೆ ನಡ್ಬರ್ಕ ಮಾತು ಹೇಳೋರು ಸಿಕ್ಕರಂದ್ರೆ ಮುಗೀತು ಮತ್ತೆ ಕತಿ ಆ ಮಾತು ಹೇಳಿ ಒಂದು ಸಾಲು ಮುಟ್ಸಂಗಿಲ್ಲ ಸದಿ ಮತ್ತೆ ಹಂಗಿದ್ದಾಗ ಮತ್ತೆ ಹೊಲ್ದವ್ರಿಗೆ ಎಟ್ಟು ಹೈರಾಣ ಆಗೋದಿಲ್ಲ ಹೇಳೋಣ ಯವ್ವ ಹೂನ ಯವ್ವ ಏನು ಮಾಡೋದು ಹಿಂಗಾಯ್ತು ನೋಡಿ ಈಗಿನ ಕಾಲದಾಗ ಈಗೆಲ್ಲ ಆಳಾಚಿ ಮಾಡಿಸೋದು ಭಾಳ ಕಠಿಣ ಐತಿವ ಯವ್ವ ಅದಕ್ಕೆ ಸುಮ್ಮನೆ ನಾವತ್ತೆ ಕೊಡು ನನಕತ್ತೀನಿ ಈಕಿ ಒಬ್ಬಕ್ಕೆ ನಮ್ಮ ಮನೆನಕಿನ ಸುದ್ದಿಲ್ಲ ಮತ್ತೆ ಮಂದಿಗಂದ್ರೆ ಏನು ಮಾಡಲಿ ಮತ್ತೆ ಹೋಲ್ ಬಿಡು ಮತ್ತೆ ಏನು ಮಾಡ್ತೀನಿ ಮತ್ತೆ ತೆಗ್ಸಾಬೇಕಲ್ಲ ನೀನು ಸುಮ್ಮನೆ ಎಂತದ ಎಣ್ಣೆ ಬರ್ತೈತಿ ನೋಡು ನೀನು ಸದಿ ತೆಗೆದು ಸದಿ ತೆಗೆದು ಹತ್ತಲತ್ ನೋಡು ಎಲ್ಲ ಒಣಗಿ ಹೋಗತ್ತೈತೆ ಸುಮ್ಮ ಹತ್ತದ ಹೊಡೆದು ಬಿಡ್ರಿ ತಗಿ ಏನು ಮಾಡ್ತೀರಿ ಬರೀ ಸದಿ ಅಟ್ಟ ಹೋಗತ್ತೇನೆ ಬೆಳೆನೂ ಹೋಗತ್ತಿ ಅದ್ರ ಜೊತೆ ನೀ ಬಾರಿ ಹೇಳಕ್ಕಾಗಿ ಬಿಡುವವ ಇಲ್ಲ ನೀನ ಕೂಡಿ ಅದು ಕಳಿ ಅಟ್ಟ ಹೋಗತ್ತಿತ್ತ ಗಿಡಕ್ಕೆ ಏನಾಗೋದಿಲ್ಲತ್ತ ಕಸ ಇರ್ತಲ್ಲ ಕಸ ಅಟ್ಟ ಒಣಗ್ತಾವತ್ ನೋಡು ಮತ್ತೆ ಸುಮ್ಮ ಅಂತ ತಂದು ಒಡಿಸಿ ಬಿಡತ್ತ ನಾನು ಬರೀ ಹಂಗ ಹೇಳಿ ನಮ್ಮ ಬಸ್ಸುಗ ಸುಮ್ಮ ಅಂತ ತಂದು ಒಡಿಸಿ ಬಿಡಪ್ಪ ಸುಮ್ಮ ಸದಿ ತೆಗ್ಸೋದ್ರಾಗ ಒಂದು 20,000-30,000 ಹೋಕ್ಕವು ಎದಕ್ಕೆ ಬೇಕಾಗೈತಿ ಅಂತ ಹೇಳಿನಿ ಹ್ಞೂ ಅಂದನ ವಯ್ವ ಹೌದನ ಸಿಗ್ತಾವನ ಅಂತವ ಹೆಣ್ಣಿನು ಹ್ಞೂ ಯವ್ವ ಸಿಗ್ತಾವತ್ ನೋಡಿ ಎಲ್ಲ ಯವ್ವ ಹಂಗಿತ್ತಂದ್ರೆ ಸುಮ್ಮ ತರಿಸಿ ಹೊಡಿಸ್ಬಿಡ್ತೀನಿ ಯವ್ವ ತಾಯಿ ಯಾರು ಹೇಳಾರ ನೀನು ಕೋಳಿ ಮನೆ ತಿರುಗಿ ನೀ ಬರ್ತೀನೋ ಸದಿಗೆ ನೀ ಬರ್ತೀನೋ ಅಂತ ಕೇಳೋದು ಆಮೇಲೆ ಏನಂತಂದ್ರೆ ಅದಕ್ಕೊಂದು 100 ಮಾತು ಅನ್ನೋದು ಟೈಮ್ ಸರಿ ಬರೋದು ಟೈಮ್ ಸರಿ ಹೋಗೋದು ಒಂದು ಹೆಚ್ಚು ಮಾಡೋನಪ್ಲೇ ಇಲ್ಲ ಒಂದು ಹೆಚ್ಚು ಕಡಿಮೆ ಬಿಡೋನಪ್ಲೇ ಇಲ್ಲ ಯವ್ವ ಸಾಕಾಗೈತಿ ತಗ ಆಳುಗಳ ಸಿಗೋದಿಲ್ಲ ಮೊದಲ ಮಾತು ಅನ್ನಂಗೆ ನಿಂಗವ ನಿಮ್ಮ ಮನೆ ಅಂತ ಅವನ ಯಾವ ಆಳು ಕೇಳ ಮತ್ತೆ 300 ರೂಪಾಯಿ ಕೂಲಿ ಕೊಡ್ತೀನಿ ಮತ್ತು ಬರ್ತೀರಂದ್ರೆ ಕೇಳ ಮತ್ತೆ ಬರ್ತಾರವ ನೀನು 300 ರೂಪಾಯಿಗೆ ಏನು ಕೆಲಸ ಇರಲ್ಲ ನೋಡು 300 ರೂಪಾಯಿಗೆ ಬರ್ತಾರೆ ಅಯ್ಯವ್ವ ಇಲ್ಲಿ ಬಿಡುವ ನಮ್ಮ ಮನೆಗೆ ಎಲ್ಲರೂ ಹೋಗತ್ತಾರ ಎಲ್ಲರೂ ಕಬ್ಬನಾಗ ಸದಿ ಹೋಲಕತ್ತಾರ 400 ರೂಪಾಯಿ 500 ರೂಪಾಯಿಗೆ ಹೋಲಕತ್ತಾರವ 300 ರೂಪಾಯಿಗೆ ಯಾರು ಬರ್ತಾರವ ನಾ ಎಲ್ಲಿ ಕೇಳಕ್ಕೋಲೇವ ನಾ ಏನು ಕೇಳಕ್ಕೆ ಹೋಗೋದಿಲ್ಲ ಅನ್ನಂಗೆ ಎಲ್ಲಿ ನಿನ್ನ ಸೊಸಿ ಇಲ್ಲನ ಸೊಸಿಯ ಎದಕ್ಕೆ ಬೇಕಾಗಿತ್ತು ನನ್ನ ಸೊಸಿ ನಿನಗೆ ಏನು ಕೆಲಸ ತೆಗಿನ ಮೇಲೆ ಅಂತದ ಯವ್ವ ಏನಿಲ್ಲ ಯವ್ವ ಜಂಪರ್ ಹೊಲಿತಾಳೇನಂತ ಕೇಳಕ್ಕೆ ಬಂದಿದ್ದೆ ಅದಕ್ಕೆ ಇಲ್ಲೇನಂತ ಕೇಳಿದೆ ಇಲ್ಲಿ ಬಿಡುವ ಆಕೆ ಇಲ್ಲ ಎಲ್ಲಿ ಹೋಗಾಳ ಹಾಕ್ಲತ್ತಕ್ಕೆ ಯಾರು ಗೊತ್ತೈತಿ ಒಂದು ಮುಂಜಾನೆ ಹೋಗಾಳ ಹಾಕ್ಲತ್ತಕ್ಕ ಇನ್ನೂ ಬಂದಿಲ್ಲ ನಾನು ಅದೇ ಬೈಯ ಕೂತ್ಕೊತೀನಿ ನೋಡ್ತೀನಿ ಮುಂದೆ ಮನೆ ಮಠ ಅನ್ನೋದೇನಿಲ್ಲ ಹಾಕ್ಲತ್ತಕ್ಕೆ ಹೋಲಂದ್ರೆ ಮುಗಿತು ನೋಡತ್ತಕ ಶೇರ್ನ ಆ ಕಡೆ ಮನ್ಯಾಗ ಆತಿ ಸಸಿ ಯಾರಿಲ್ಲ ಏನು ಕತಿ ಮನ್ಯಾಗ ಮಾಡ್ಬೇಕೇನು ಬಿಡ್ಬೇಕೇನು ಏನಿಲ್ಲ ಹೊಂಟು ಬಿಡ್ತಾ ಸುಮ್ಮ ಹೌದನ ನಾ ಆಕೆ ಯಾಕೆ ಹೇಳಿ ಬಂದೆ ಬಿಡುವ ಆಯ್ತು ತಗೋ ಬರ್ತೀನಿ ತಗೋ ಮತ್ತೆ ಯಾವಾಗ ಬರ್ತೀನಿ ಹೊಕ್ಕಿನ ಕೆಲಸ ಐತಿ ಬರ್ತೀನಿ ಅಯ್ಯ ಕೂಡಲ್ಲ ಇಲ್ಲಿ ಮಟ್ಟ ಬಂದಿದ್ದೀ ಕುಂದ್ರು ಬರ್ತಾಳೆ ಮತ್ತೆ ಬಂದ ಮೇಲೆ ಕೇಳ್ಕೆ ಹೋಗಿ ಮತ್ತೆ ಹೊಲಿತಿರ್ಬೇಕು ನೋಡು ಮಾನೆಗೆ ಸರುನು ಒಂದು 2 ತಂದು ಕೊಟ್ಟು ಹೋಗ್ಯಾಳ ಹೊಲಿತಿರ್ಬೇಕು ನೋಡು ಯಾರು ನಮ್ಮ ಸರು ತಂದಕ್ಕ ನಾ ಜಂಪರ ಹ್ಞೂ ಶಣವ ನಿಮ್ಮ ಸರುನ ತಂದು ಕೊಟ್ಟಾಳ 2 ಜಂಪರ್ ತಂದು ಕೊಟ್ಟಾಳ ನಿನಗೆ ಆದಾಗ ಹೊಲ್ದು ಕೊಡು ಅಂದಾಳನ ಹ್ಞೂ ಅಂದಾಳಿಕಿನು ಹೊಲಿತಾಳ ಮತ್ತೆ ಎಲ್ಲ ಹೊಲಿತಾಳ ಸುಮ್ಮನೆ ನಾಟಕ ಮಾಡ್ತಾಳ ನನ್ನ ಮುಂದೆ ಆಗೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಕಿಶಿಂದ್ರೆ ನಾ ಎದುರಿಗಿದ್ದಂದ್ರೆ ಹಂಗೆ ಹೇಳ್ತಾಳ ನಾ ಎದುರಿಗಿದ್ದಿದ್ದೆ ಅಂದ್ರೆ ಅಯ್ಯ ನಾಳೆನೇ ಕೊಡ್ತೀನಿ ತಗೋ ಯಾಕೆ ಹೇಳಿ ಕಿಶಿಂದ್ರೆ ಇಸ್ಕೊಂಡು ಹೊಲ ಕೊಡ್ತಾಳೆ ಎಲ್ಲ ಸುಮ್ ಮಾಡ್ತಾಳೆ ಮತ್ತೆ ನಾ 1 ರೂಪಾಯಿ ಕೇಳ್ತೀನಿ ಅಂತ ಹೇಳಿ ನಾ ಯಾಕೆ ಕೇಳಿ ಆಕಿನ ರೊಕ್ಕ ಅಲ್ಲ ನನ್ನ ರೊಕ್ಕ ನನಗೆ ಬಿಟ್ಟರೆ ಸಾಕಾಗೈತಿ ಆಕಿನ ರೊಕ್ಕ ಕೇಳಿ ಕಿಶಿ ನಾ ಏನು ಮಾಡಲಿ ಹೌದಂತೆ ಇಲ್ಲಂತೆ ಅಯ್ಯ ಹೌದು ತಗೋ ಮತ್ತೆ ಪಾಪ ಮತ್ತೆ ಅವ್ರಿಗೂ ಬೇಕಾಕೈತಲ್ವ ಎದಕ್ಕಾರ ಈಗಿನ ಕಾಲದಾಗ ಮಕ್ಕಳು ಮರಿ ಇದ್ಮೇಲೆ ಏನಾರ ಖರ್ಚಿದ್ದೇ ಇರ್ತೈತಿ ನೀರ ಯಾಕೆ ಇಸ್ಕೊತಿ ಬಿಡು ಅವ್ರು ರೊಕ್ಕ ನಿಂದ ಏನು ಮನೆಯಾರು ಮಾಲ್ ಬಂದಿರ್ತೈತಲ್ಲ ಮತ್ತೆ ಯಾಕೆ ಅವ್ರು ರೊಕ್ಕ ಇಸ್ಕೊಸ್ಕೊ ಹೋತಿ ಯಾವ ಆತವ ನೀವು ಮಾತಾಡ್ಕೊಂಡು ಕುಂದ್ರಿ ನನ್ನ ಕೆಲಸ ಐತಿ ನಿನ್ನ ಸೊಸಿ ಬಂದಂದ್ರೆ ಹೇಳ ನೀನು ಒಂದಿಟ್ಟು ನಮ್ಮ ಮನೆ ಕಡೆ ಬಾತ್ ಹೇಳಿ ಒಂದಿಟ್ಟು ಜಂಪರ್ ಹುಲ್ಯಾಕ ಹಾಕತೈತಿ ಅತ್ತಾಗ ಬಟ್ಟೆ ಗಿಟ್ಟು ಹೋಗಿಲಾಕ ಹೊಂಟಿಲ್ಲಂದ್ರೆ ಒಂದು ಜರ ಬಂದು ಹಾಯಿ ಹೋಗುತ್ತೆ ಹೇಳಿ ಮತ್ತೆ ಆತ ಹೇಳುವ ಹೇಳ್ತೀನಿ ತಗೋ ಅಲ್ಲ ಶಣವ ಎಷ್ಟು ದಿಮಾಕೈತಿ ನೋಡಿಕಿಂದು ಅಲ್ಲ ಕೂಲಿ ಮಾಡ್ಕೊಂಡು ತಿಂತಾಳೆ ಮತ್ತೆ ಎಷ್ಟು ದಿಮಾಕಲೆ ಮಾತಾಡ್ತಾಳು ನಮ್ಮ ಮಗನ ಮತ್ತೆ ಅಲ್ಲ 500 ರೂಪಾಯಿ ಕೊಡ್ಬೇಕತ್ ನೋಡು ಮಧ್ಯಾಹ್ನಕ್ಕೆ ಬರೋಕಿಗೆ ಹೌದು ಬಿಡ ಇದ್ರ ಭಾಳ ಐತಿ ದಿಮಾಕ್ ಅಲ್ಲ ಅವ್ರು ಯಾರನ್ನ ಸುಮ್ಮ ಬರ್ತಿದ್ರಂದ್ರೂ ಈ ಕ್ಯಾಳಲಿಕ್ಕಿ ಚುಗ್ಲಿ ಮಾರಕಿ ಹೋಗಿ ಹೇಳ್ತಾಳೆ ಹೋಗ್ಬೇಡ್ರಿ ಹೇಗಿಸಿಂದ್ರೆ ಅಂತ ಕೆಟ್ಟ ಬದ್ಮಾಸ್ ಹೆಂಗ್ಸೈತಿ ಒಂದು ಬರೀ ನಮ್ಮ ಹೊಲಕ್ಕೆ ಬಂದು ಎಷ್ಟು ಜಗಳ ಮಾಡಿಲ್ಲ ಗೊತ್ತನ 5 ಗಂಟೆ ಆಗೋದಿಲ್ಲವ ಬಿಟ್ಟು ಬಿಡ್ಬೇಕತ್ತಕಿ ಏನ ಅದಕ್ಕೆ ನಾನೇ ಇದೇನು ಗೌರ್ಮೆಂಟ್ ಆಫೀಸ್ ಐತನ 5 ಗಂಟೆಗೆ ಗೆರೆ ಹಿಡ್ದಂಗೆ ಹೋಲಕ್ಕೆ ಒಂದಿಟ್ಟು ಸಾಲು ಮುಟ್ಟಿಸಿ ಹೋಗುತ್ತೆ ಅಂದು ನೋಡುವ ಕಣ ಮುಟ್ಟಿಸ್ಲಿಲ್ಲವ ತಾಯಿಕಿ ಅದಕ್ಕೆ ನಾವು ಮತ್ತೆ ಕರೆಯಕ್ಕೆ ಹೋಗಲಿದ್ದಕ್ಕೆ ಒಟ್ಟು ಬೇಷ್ ಮಾಡಿ ತಗೋ ಹಂಗೆ ಮಾಡ್ಬೇಕು ಮತ್ತೆ ಕುಂದ್ರವ ತಂದು ಕೊಡ್ತೀನಿ ತುಪ್ಪ ಹೊಯ್ಯಕತ್ತಿ ಕೂಡು ಆತವ ತೊಂಬ ಹೋಗು ನನಗೂ ಟೈಮ್ ಆಕೈತೆ ಮತ್ತೆ ತೊಂಬ